ಕರ್ನಾಟಕದ ಇತಿಹಾಸ ಪುಟಗಳನ್ನು ತಿರುವಿ ಹಾಕಿದರೆ ಅಲ್ಲಿ ಸಾವಿರಾರು ವೀರರ ಕಥೆಗಳು ಸಿಗುತ್ತವೆ. ಆದರೆ ತನ್ನ ಶೌರ್ಯ ಪರಾಕ್ರಮದಿಂದ ಹೋರಾಡಿದ ಪ್ರಾಣಿಗಳನ್ನು ಪ್ರಶಂಸಿಸಿ ಹಾಕಿಸಿದ ಶಾಸನ ಅತಿ ವಿರಳ. ಅದಕ್ಕೆ ನಿದರ್ಶನವಾಗಿ ಒಂದು ನಾಯಿಯ ಪರಾಕ್ರಮವನ್ನು ಪ್ರಶಂಸಿಸಿ ಮಂಡ್ಯದ ಆತಕೂರು ಶಾಸನ ಹೇಳುವ ಕಥೆಯನ್ನು ತಿಳಿಯೋಣ. ಅದು ಸಾಮಾನ್ಯ ಶಕ 949. ರಾಷ್ಟ್ರಕೂಟ ದೊರೆ ಮುಮ್ಮಡಿ ಕೃಷ್ಣ ಆಳ್ವಿಕೆ ನಡೆಸುತ್ತಿದ್ದ ಸಮಯ. ರಾಜನ ಬಳಿಕಾಳಿ ಎಂಬ ಹೆಸರಿನ ಅತ್ಯಂತ ಶಕ್ತಿಶಾಲಿ ಬೇಟೆ ನಾಯಿ ಇತ್ತು. ಅದು ಸಾಮಾನ್ಯ ನಾಯಿಯಾಗಿರಲಿಲ್ಲ. ಕಾದಾಟದಲ್ಲಿ ಎಂತಹ ಪ್ರಾಣಿಯನ್ನಾದರೂ ಮಣಿಸಬಲ್ಲ ಸಾಮರ್ಥ್ಯ ಅದಕ್ಕಿತ್ತು. ಇದೇ ಸಮಯದಲ್ಲಿ ರಾಷ್ಟ್ರಕೂಟರು ಮತ್ತು ಚೋಳರ ನಡುವೆ ತಕ್ಕೋಲಮೆಂಬಲ್ಲಿ ಭೀಕರ ಯುದ್ಧ ನಡೆಯುತ್ತದೆ. ಈ ಯುದ್ಧದಲ್ಲಿ ಗಂಗರಸ ಭೂತುಗ ಮತ್ತು ಅವನ ಸೇನಾಧಿಪತಿಯಾಗಿದ್ದ ಮಣಲೇರನು ಅಪ್ರತಿಮ ಪರಾಕ್ರಮ ತೋರಿ ಯುದ್ಧವನ್ನು ಗೆಲ್ಲಿಸಿಕೊಡುತ್ತಾನೆ. ಯುದ್ಧ ಗೆದ್ದ ಖುಷಿಯಲ್ಲಿ ರಾಜ ಮುಮ್ಮಡಿ ಕೃಷ್ಣ ಸೇನಾಧಿಪತಿ ಮಣಲೇರನನ್ನು ಕರೆದು ನಿನಗೆ ಏನು ಬೇಕೆಂದು ಕೇಳುತ್ತಾನೆ. ಆಗ ಪ್ರಾಣಿ ಪ್ರೇಮಿಯಾಗಿದ್ದ ಮಣಲೇರನು ರಾಜನ ಬಳಿ ಇದ್ದ ಆ ಪ್ರೀತಿಯ ಕಾಳಿನಾಯಿಯನ್ನು ಉಡುಗೊರೆಯಾಗಿ ಕೇಳುತ್ತಾನೆ. ರಾಜ ಸಂತೋಷದಿಂದ ಆ ನಾಯಿಯನ್ನು ಅವನಿಗೆ ನೀಡುತ್ತಾನೆ. ಅಲ್ಲಿಂದ ಮಣಲೇರ ಮತ್ತು ಕಾಳಿನಾಯಿಯ ಸ್ನೇಹದ ದಿನಗಳು ಶುರುವಾದವು. ಒಂದು ದಿನ ಮಣಲೇರ ಆ ನಾಯಿಯೊಂದಿಗೆ ಬೇಟೆಗೆ ಹೋಗುತ್ತಾನೆ. ಅಲ್ಲಿ ಒಂದು ದೈತ್ಯ ಕಾಡು ಹಂದಿ ಇವರಿಗೆ ಎದುರಾಗುತ್ತದೆ. ಕಾಳಿ ಏನು ನೋಡದೆ ಆ ಹಂದಿಯ ಮೇಲೆರಗುತ್ತದೆ. ಕಾಡೆ ನಡುಗುವಂತ ಕಾಳಗ ನಡೆಯುತ್ತದೆ. ಕಾಳಿ ಹಂದಿಯನ್ನು ಕೊಲ್ಲುತ್ತದೆ. ಆದರೆ ವಿಧಿಯಾಟ. ಹಂದಿಯ ದಾಳಿಗೆ ಸಿಲುಕಿ ಆ ಕಾಳಿ ಕೂಡ ಅಲ್ಲಿಯೇ ಪ್ರಾಣ ಬಿಡುತ್ತದೆ. ಪ್ರೀತಿಯಿಂದ ಸಾಕಿದ್ದ ನಾಯಿಯು ಕಣ್ಣು ಮುಂದೆಯೇ ಸತ್ತಾಗ ಆ ವೀರ ಸೇನಾಧಿಪತಿ ಮಣಲೇರನಿಗೆ ಆದ ದುಃಖ ಅಷ್ಟಿಷ್ಟಲ್ಲ. ಆ ನಾಯಿಯ ತ್ಯಾಗವನ್ನು ಜಗತ್ತು ಮರೆಯಬಾರದೆಂದು ನಿರ್ಧರಿಸಿ ಮಂಡ್ಯದ ಆತಕೂರಿನ ಚಲ್ಲೇಶ್ವರ ದೇವಾಲಯದ ಮುಂದೆ ನಾಯಿಗಾಗಿ ಒಂದು ವೀರಗಲ್ಲನ್ನು ಸ್ಥಾಪಿಸಿದನು. ಇದರ ಪೂಜೆಗೆ ಒಬ್ಬ ಗೊರವನ್ನು ನೇಮಿಸಿದನು. ಅಷ್ಟೇ ಅಲ್ಲ, ಈ ನಾಯಿಯ ವೀರಗಲ್ಲನ್ನು ಪೂಜಿಸದೆ ದೇವಾಲಯದ ಪೂಜಾರಿ ಊಟವನ್ನೇ ಮಾಡಬಾರದು ಎಂದು ಶಾಸನವನ್ನು ಬರೆಸಿದನು. ಸ್ವಾಮಿನಿಷ್ಠೆಗೆ ಮತ್ತು ಪ್ರಾಣಿ ಪ್ರೀತಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ? ಈ ಶಾಸನದ ಮೂಲ ಪ್ರತಿಯು ಬೆಂಗಳೂರಿನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿದೆ. ಇದೇ ನಮ್ಮ ಕರ್ನಾಟಕದ ಹೆಮ್ಮೆ.